ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ಗ್ರಹಗಳಿಂದ ಬರ್ತಾ ಇರೋಂಥ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಅಂದರೆ ಅದು ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಕುಜ ಆಗಿರ್ಬೋದು, ಅಂಗಾರಕ ಆಗಿರ್ಬೋದು, ಶನಿ ದೋಷಗಳಾಗಿರ್ಬೋದು. ಇಂತಹ ಗ್ರಹಗತಿಗಳಿಂದ ಬರ್ತಾ ಇರೋಂಥ ದೋಷಗಳಿಗೆ ನಾವು ಸರಳವಾಗಿ ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೇನು ರಥಸಪ್ತಮಿ ಕೂಡ ಬರ್ತಾ ಇದೆ, ಸಂಕ್ರಾಂತಿ ಕೂಡ ಬರ್ತಾ ಇದೆ, ಮಾಘ ಮಾಸ ಶುರುವಾಗಿರೋದ್ರಿಂದ ನದಿಗಳಲ್ಲಿ ನೀವು ಸ್ನಾನ ಮಾಡೋ ಅಂಥದ್ದು ಖಂಡಿತವಾಗ್ಲೂ ವ್ಯವಸ್ಥೆ ಇರುತ್ತೆ. ಅದರಲ್ಲೂ ಮಕರ ಸ್ನಾನ ಅಂತ ಹೇಳ್ತಾರೆ. ಆ ಮಕರ ಸ್ನಾನ ಮಾಡುವಾಗ ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿರುವಂಥ ಗ್ರಹಗತಿಗಳಿಂದ ಬರ್ತಾ ಇರುವಂಥ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ, ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಸೂರ್ಯ ದೋಷಗಳಿದ್ರೆ ಅಂದರೆ ತಂದೆ ಮಕ್ಕಳ ನಡುವೆ ಅನ್ಯೋನ್ಯತೆ ಇಲ್ಲ, ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಬಯಸುವಂಥವ್ರು ಬೆಲ್ಲದ ನೀರನ್ನು ನೀವು ನೀರಿಗೆ ಅಂದರೆ ಯಾವುದಾದ್ರೂ ಸಮುದ್ರ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಅಲ್ಲಿ ನೀವು ಹೋಗಿ ಬೆಲ್ಲ ಮತ್ತು ನೀರನ್ನು ಸೇರಿಸ್ಬಿಟ್ಟು ಅದನ್ನು ನೀವು ಒಂದು ತಾಮ್ರದ ಚೆಂಬಲ್ಲಿ ಕಲಸಿ ಅದನ್ನು ನೀವು ಹರಿಯೋ ನೀರಿಗೆ ಬಿಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸೂರ್ಯ ದೋಷದಿಂದ ಬರ್ತಾ ಇರುವಂತಹ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಏನಾದರೂ ಚಂದ್ರ ಸರಿ ಇಲ್ಲ ಅಂದರೆ, ಚಂದ್ರ ಬಂದು ತಾಯಿ ಮತ್ತು ಮಕ್ಕಳ ಅನ್ಯೋನ್ಯತೆ ಸರಿ ಇಲ್ಲ ಅಂದರೆ, ಅಥವಾ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ, ಅಥವಾ ನಿಮ್ಮ ನಡುವೆ ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ತಾಯಿ ಮತ್ತು ಮಗಳು ಅಥವಾ ಮಕ್ಕಳ ಜೊತೆ ತಾಯಿ ಸಂಬಂಧ ಸರಿಗಿಲ್ಲ ಅಂತ ಅನ್ನೋರು ಅಂಥವ್ರು ನೀವೇನು ಮಾಡ್ಬೋದು ಅಂದರೆ, ಅದೇ ಒಂದು ತಾಮ್ರದ ಚೊಂಬಿನ ಜೊತೆ ಅಕ್ಕಿ ನೀರನ್ನು ಅಂದರೆ ಅಕ್ಕಿ ಮತ್ತು ನೀರನ್ನು ನೆನೆಸ್ಬಿಟ್ಟು ಅದನ್ನು ನೀವು ತೇಲಿ ಬಿಡೋ ಅಂಥದ್ದನ್ನು ನೀವು ಮಾಡಬಹುದು. ಅದರಿಂದ ನಿಮಗೆ ಚಂದ್ರದೋಷ ಸರಿ ಹೋಗುತ್ತೆ. ಇನ್ನು ತೊಗರಿ ಬೇಳೆ ಅರಿಬಿಡೋದ್ರಿಂದ ಮಂಗಳ ಅಂದರೆ ಕುಜ ದೋಷಗಳು ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತಂದರೆ, ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ನಮ್ಮ ಮಗಳ ಅಥವಾ ಮಗನ ಮದುವೆ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ಆದರೆ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು, ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂತ ಅನ್ನೋರು, ನೀವು ತೊಗರಿ ಬೇಳೆನ ನೀವು ನೀರಿನಲ್ಲಿ ಬಿಡುವಂಥದ್ದು ಅಂದರೆ ಒಂದು ತಾಮ್ರದ ಚೊಂಬಿಗೆ ತೊಗರಿ ಬೇಳೆನ ತುಂಬಿ ಸಮುದ್ರ ಅಥವಾ ಕೆರೆ ಅಥವಾ ಕಲ್ಯಾಣಿ ಇರ್ಬೋದು, ಎಲ್ಲೋ ಒಟ್ಟಿನಲ್ಲಿ ಹರಿಯೋವಂಥ ನೀರಿಗೆ ನೀವು ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಹೆಸರು ಕಾಳನ್ನು ಹರಿಬಿಡೋದ್ರಿಂದ ಬುಧ ನಿಮಗೆ ಸರಿ ಹೋಗ್ತಾನೆ. ದುಡ್ಡು ಕಾಸು ಹಣ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅಂತ ಬಯಸೋವಂಥವ್ರು ನೀವು ಹೆಸರು ಕಾಳನ್ನು ನೀವು ನೀರಿಗೆ ಅಲ್ಲಿ ಹರಿಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗತ್ತೆ. ಇನ್ನು ನಿಮಗೆ ಗುರುಗ್ರಹ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಜ್ಞಾನಾಭಿವೃದ್ಧಿ ಇರ್ಬೋದು, ಆರೋಗ್ಯ ಆಯಸ್ಸು ಇರ್ಬೋದು, ಗುರುವಿನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು, ನಿಮ್ಮ ಮನೆಯಲ್ಲಿ ಮದುವೆಗಳನ್ನು ಮಾಡೋದಕ್ಕೆ ಕಂಕಣ ಭಾಗ್ಯಗಳು ಕೂಡಿ ಬರೋದಕ್ಕೆ ಗುರುಬಲ ಕೂಡಿ ಬರಬೇಕು ಅಂತ ಬಯಸುವಂಥವ್ರು ಕಡಲೆಕಾಳನ್ನು ನೀವು ಹರಿಯೋ ನೀರಲ್ಲಿ ಬಿಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇನ್ನು ನೀವು ಶುಕ್ರ ಬಂದು ದುಡ್ಡು ಕಾಸು ನಿಮ್ಮ ಮನೇಲಿ ಚೆನ್ನಾಗಿ ಆಗಬೇಕು, ಏಳಿಗೆ ಆಗಬೇಕು ಅಂತ ಬಯಸೋ ಅಂಥವ್ರು ನೀವು ತುಪ್ಪನ ನೀವು ತಗೊಂಡೋಗಿ ಹರಿಯೋ ನೀರಿಗೆ ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಬಾದಾಮಿ ನೀವು ಶನಿವಾರದ ಸಮಯದಲ್ಲಿ ನೀವು ಬಿಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಸಾಡೆ ಸಾತಿ ಸಮಸ್ಯೆಗಳೇನಾದರೂ ಇದ್ದರೆ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ದೀರ್ಘಕಾಲಿಕವಾಗಿ ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ, ನಮಗೆ ಎಲ್ಲೇ ಹಾಸ್ಪಿಟ್ಲಿಗೆ ಹೋದ್ರೂ ಸರಿ ಹೋಗ್ತಿಲ್ಲ, ಅಥವಾ ನಮ್ಮ ಜೀವನ ಪೂರ್ತಿ ಬರೀ ಕೆಟ್ಟ ಸಮಯದಲ್ಲೇ ಇದ್ದೀವಿ, ಯಾವುದೇ ಒಂದು ಒಳ್ಳೆಯ ಸಮಯ ನಮ್ಮ ಜೀವನದಲ್ಲಿ ಬರ್ತಾ ಇಲ್ಲ ಅಂತ ಅನ್ನೋರು ನೀವೇನು ಮಾಡ್ಬೋದು ಅಂದರೆ, ಬಾದಾಮಿ ಬೀಜಗಳನ್ನು ತಗೊಂಡು ಅದನ್ನು ನೀವು ಒಂದು ತಾಮ್ರದ ಚೊಂಬಲ್ಲಿ ತುಂಬಿಸ್ಕೊಂಡು ಯಾವುದಾದ್ರೂ ಇರ್ಬೋದು, ನದಿ ಇರ್ಬೋದು, ಕೊಳ ಇರ್ಬೋದು, ಒಟ್ಟಿನಲ್ಲಿ ಹರಿಯೋ ಅಂಥ ನೀರಾಗಿರಬೇಕು, ಅಲ್ಲಿ ನೀವು ತಗೊಂಡೋಗಿ ಬಾದಾಮಿನ ನೀವು ನೀರಿನಲ್ಲಿ ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನಿಮಗೆ ರಾಹು ದೋಷಗಳು ಅಂದರೆ ಹೆಣ್ಣು ಮಕ್ಕಳಲ್ಲಿ ಬರುವಂತಹ ದೈಹಿಕ ಕಾಯಿಲೆಗಳಿರ್ಬೋದು, ಮಾನಸಿಕ ಕಾಯಿಲೆಗಳಿರ್ಬೋದು, ಅಂಥ ಕಾಯಿಲೆಗಳಿದ್ದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಂದರೆ ಯಾವುದರಲ್ಲೂ ಉತ್ಸಾಹ ಇಲ್ದಲೇ ಇರುವಂಥದ್ದು, ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರ್ಬೋದು, ಅಥವಾ ದೇಹದಲ್ಲಿ ಆಗ್ತಾ ಇರುವಂತಹ ರೋಗಗಳಿರ್ಬೋದು, ಮಾನಸಿಕ ಕಿರಿಕಿರಿ ಅವೆಲ್ಲ ಇರೋವಂಥ ಸಮಸ್ಯೆಗಳಿರೋವಂಥ ಹೆಣ್ಣು ಮಕ್ಕಳುಗಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಬೆನ್ನಿಡದೆ ಕಾಡ್ತಾ ಇದೆ ಅಂತ ಅನ್ನೋದಾದರೆ
ಆದರೆ ನೀವು ತೆಂಗಿನಕಾಯಿಗಳನ್ನು ನೀರಿನಲ್ಲಿ ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ನೀವು ನಾನು ಹೇಳಿರೋಂಥ ಇಷ್ಟು ವಸ್ತುಗಳನ್ನು ನೀವು ನಿಮಗೆ ಯಾವ್ದ್ಯಾವುದು ಬೇಕು ಅಂತ ಅನಿಸುತ್ತೋ ಅಂಥದ್ದು ನೀವು ಸಂಕ್ರಾಂತಿಯ ಸಮಯದಲ್ಲಿ ಅಂದರೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ನದಿಗಳಲ್ಲಿ ನೀವು ಸ್ನಾನ ಹೋಗೋಂಥ ಸಂದರ್ಭದಲ್ಲಿ ಇದನ್ನು ನೀವು ತೇಲಿ ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಕಪ್ಪು ಮತ್ತು ಬಿಳಿ ಎಳ್ಳನ್ನು ಬಿಡೋದ್ರಿಂದ ಕೇತು ಕೂಡ ಸರಿ ಹೋಗ್ತಾನೆ. ಅಂದರೆ ಕೇತು ಬಂದು ನಮಗೆ ಯಾವಾಗಲೂ ಅಷ್ಟೇನೆ ನಾವು ಮಾಡೋವಂಥ ಕೆಲಸಗಳಿಗೆ ಕತ್ತರಿಗಳನ್ನು ಹಾಕುವಂಥದ್ದು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಳು ಆಗ್ತಾ ಇರೋದಿಲ್ಲ. ಯಾವುದೇ ಶುಭ ಕಾರ್ಯಗಳು ಮಾಡಬೇಕು ಅಂತ ಮನಸ್ಸಿರುತ್ತೆ, ಮಾಡೋಕ್ಕೋದ್ರೆ ಅದು ಸರಿ ಹೋಗೋದಿಲ್ಲ. ಅಂಥದ್ದೆಲ್ಲ ಸರಿ ಮಾಡಬೇಕು ಅಂದಾಗ ನಾವು ಖಂಡಿತವಾಗ್ಲೂ ಕೇತುಗೆ ಸಂಬಂಧಪಟ್ಟಂತಹ ಈ ಕಪ್ಪು ಮತ್ತು ಬಿಳಿ ಎಳ್ಳನ್ನು ನಾವು ಹರಿನೀರಿನಲ್ಲಿ ಬಿಡೋ ಅಂಥದ್ದನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಇನ್ನು ಕುಜದೋಷಗಳೇನಾದರೂ ಇದ್ದರೆ ಅಥವಾ ಅಂಗಾರಕ ದೋಷಗಳಿದ್ದರೆ ಅಂಥವರು ಏನು ಮಾಡ್ಬೋದು ಅಂತಂದರೆ ಹುರುಳಿಕಾಳು ಇರುತ್ತಲ್ಲ, ಹುರುಳಿಕಾಳು ಮತ್ತು ಕಡಲೆಪುರಿಗಳಿರುತ್ತಲ್ಲ ಅದನ್ನು ನೀವು ಒಂದು ಸ್ವಲ್ಪ ಅಂದರೆ ಕಲಿಸ್ಬಿಟ್ಟು ಮೀನುಗಳು ಎಲ್ಲಿರುತ್ತೋ ಅಂಥ ಮೀನುಗಳು ಮತ್ತು ಪ್ಲಸ್ ನೀರು ಇರಬೇಕು. ಅಂದರೆ ಸಮುದ್ರದಲ್ಲಿ ನೀರು ಹರಿತಾ ಇರಬೇಕು ಮತ್ತು ಮೀನುಗಳು ಇರಬೇಕು. ಅಂಥ ಸ್ಥಳದಲ್ಲಿ ನೀವು ಈ ಮೊಳಕೆ ಕಟ್ಟಿದಂತಹ ಹುರುಳಿಕಾಳು, ಹೆಸರುಕಾಳು, ಕಡಲೆಪುರಿ ಇಂಥದ್ದನ್ನು ನೀವು ಹಾಕೋವಂಥದ್ದು. ಮತ್ತು ಗೋಧಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಸೇರಿಸಿ ನೀವು ಹರಿಬಿಡೋದ್ರಿಂದ ಖಂಡಿತವಾಗ್ಲೂ ಗ್ರಹಗತಿಗಳಿಂದ ಬರ್ತಾ ಇರುವಂತಹ ಯಾವುದೇ ದೋಷಗಳಿದ್ರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ತುಂಬ ಅತಿ ಸರಳವಾದ ಪರಿಹಾರ. ಖಂಡಿತವಾಗ್ಲೂ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಒಂದು ಕೆರೆ ಇದ್ದರೆ ಅಲ್ಲಿ ನೀವು ತಗೊಂಡೋಗಿ ಇದನ್ನು ಬಿಟ್ಟರೆ ಸಾಕು. ಯಾಕಂದರೆ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಎಲ್ಲದಕ್ಕೂ ನಾವು ಲಕ್ಷಾಂತರ ರೂಪಾಯಿ ಇಟ್ಟು ಪೂಜೆ ಪುನಸ್ಕಾರನೇ ಮಾಡಬೇಕು ಅಂತ ಏನಿಲ್ಲ. ಚಿಕ್ಕ ಚಿಕ್ಕ ವಸ್ತುಗಳು ನಮ್ಮ ಜೀವನನ ಬದಲಾಯಿಸುವಂಥ ಶಕ್ತಿ ಇರುತ್ತೆ. ಅದನ್ನು ಮಾಡ್ಕೊಳ್ಳೋ ಅಂಥ ತಾಳ್ಮೆ ಮತ್ತು ವ್ಯವಧಾನ ನಮಗೆ ಗೊತ್ತಿದ್ದರೆ ಸಾಕು. ಯಾಕಂದರೆ ನಾವು ನಮ್ಮ ಆರೋಗ್ಯದ ಜೊತೆಯಾಗಿ ನಮ್ಮ ಜೀವನ ಕೂಡ ನಡೀತಾ ಇರಬೇಕು ಅಂದರೆ ನಾವು ಕೆಲವೊಂದು ನಮಗೆ ಗೊತ್ತಿರುವಂಥ ಚಿಕ್ಕ ಉಪಾಯಗಳನ್ನು ಮಾಡಿಕೊಂಡಾಗ ನಮ್ಮ ಜೀವನ ಕೂಡ ಸುಗಮವಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.